ವೀಕ್ಷಕರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಸೈಬರ್ ಫ್ರಾಡ್ ಅಥವಾ ಡಿಜಿಟಲ್ ಫ್ರಾಡ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಸೈಬರ್ ಫ್ರಾಡ್ ಅಥವಾ ಡಿಜಿಟಲ್ ಫ್ರಾಡ್ 2025 ಮತ್ತು 26ರಲ್ಲಿ ಅತಿ ವೇಗವಾಗಿ ನಡೆಯುತ್ತಿದೆ. ನಮ್ಮ ಒಂದು ಭಾರತದಲ್ಲಿ 78,900 ಕೋಟಿ ರೂಪಾಯಿಯ ಒಂದು ಸೈಬರ್ ಫ್ರಾಡ್ಗಳು ಇತ್ತೀಚಿನ ಒಂದು ದಿನಗಳಲ್ಲಿ ನಡೆದಿದೆ. ಹಾಗಾದರೆ ಈ ಒಂದು ಸೈಬರ್ ವಂಚನೆಯಿಂದ ಅಥವಾ ಸೈಬರ್ ಫ್ರಾಡ್ಗಳಿಂದ ನಾವು ಉಳಿಸಿಕೊಳ್ಳುವುದು ಹೇಗೆ ಅಥವಾ ಉಳಿದುಕೊಳ್ಳುವುದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ನಿಮಗೆ ಬೇಕಾಗಿತ್ತು ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ನೋಡ್ಬೋದು, ಇಂದಿನ ಒಂದು ಡಿಜಿಟಲ್ ಯುಗ. ಈ ಒಂದು ಯುಗದಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಮೊಬೈಲ್ ಮತ್ತು ಇಂಟರ್ನೆಟ್ ಮೇಲೆ ಅವಲಂಬಿತವಾಗಿರ್ತೇವೆ. ತಂತ್ರಜ್ಞಾನ ನಮಗೆ ಜೀವವನ್ನು ಸುಲಭಗೊಳಿಸಿದೆ. ಹಾಗಾದರೆ ಅದರ ಜೊತೆಗೆ ಸೈಬರ್ ವಂಚನೆ ಎಂಬತಕ್ಕಂತಹ ಒಂದು ದೊಡ್ಡ ಅಪಾಯ ಇದೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತಾ? ನಿಮಗೆಲ್ಲರಿಗೂ ಕೂಡ ಈ ಒಂದು ವಂಚನೆ ಗೊತ್ತೇ ಇರುತ್ತೆ. ಯಾಕೆ ಅಂದರೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಒಂದು ಜನರಿಗೆ ಈ ಒಂದು ಸೈಬರ್ ಫ್ರಾಡ್ ಆಗಿರುವುದು ಸರ್ವೇ ಸಾಮಾನ್ಯ. ನೀವು ನೋಡಬಹುದು, ನಿಮ್ಮ ಒಂದು ಪಕ್ಕದಲ್ಲಿ 10ರಿಂದ 20 ಜನ ಇದ್ದಾರೆ ಅಂತ ಅಂದರೆ ಮಿನಿಮಮ್ ಒಬ್ಬರಲ್ಲಾದರೂ ಈಗ ಸೈಬರ್ ಫ್ರಾಡ್ ಆಗ್ತಾ ಇದೆ. ನೀವು ನೋಡಬಹುದು ಈ ಒಂದು ವಂಚನೆಗಳು ಹೇಗೆ ನಡೆಯುತ್ತೆ ಅಂತ ನಾವು ಈಗ ನೋಡೋಣ. ನೋಡಿ, ವಂಚಕರು ನಮ್ಮ ಆಸೆ ಅಥವಾ ಭಯವನ್ನು ಬಳಸಿಕೊಂಡು ಮೋಸ ಮಾಡ್ತಾರೆ. ಉದಾಹರಣೆಗೆ, ನಿಮ್ಮ ಭಾರೀ ಮೊತ್ತದ ಲಾಟರಿ ಹೊಡೆದಿದೆ ಅಂತ ಆಸೆ ತೋರಿಸುವುದು, ನಿಮ್ಮ ಬ್ಯಾಂಕ್ ಖಾತೆ ಅಥವಾ KYC ಬಂದಾಗಿದೆ ಅಂತ ಹೆದರಿಸುವುದು, ಕಡಿಮೆ ಬೆಲೆಗೆ ಐಷಾರಾಮಿ ವಸ್ತುಗಳನ್ನು ನೀಡುವುದಾಗಿ ನಂಬಿಸುವುದು. ಈ ಒಂದು 3 ಇದು ಕೂಡ ಸೈಬರ್ ಫ್ರಾಡ್ ವಂಚನೆಗೆ ಯೂಸ್ಫುಲ್ ಆಗ್ತದೆ. ಹಾಗಾದರೆ ನಾವು ಯಾವ ರೀತಿ ಸುರಕ್ಷಿತವಾಗಿ ಇರಬೇಕು, ಸೈಬರ್ ಫ್ರಾಡ್ಗಳು ಆಗಬಾರ್ದು ಅಂತ ನಾವೇನು ಮಾಡಬೇಕು, ಈ ಎಲ್ಲದರ ಮಾಹಿತಿಗಳನ್ನು ನಾವು ಈಗ ಕೊಡ್ತಾ ಹೋಗ್ತೇವೆ. ನೋಡಿ, ಮೊದಲನೇದಾಗಿ OTP ಹಂಚಿಕೊಳ್ಳಬೇಡಿ ಅಂತ. ಏನಪ್ಪ ಅಂತ ಅಂದರೆ, ನಿಮ್ಮ ಬ್ಯಾಂಕ್ ಅಧಿಕಾರಿಯೇ ಕರೆ ಮಾಡಿದರೂ ಸಹ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂತಹ OTP ಅಥವಾ ಪಿನ್ ಸಂಖ್ಯೆಯನ್ನು ಯಾರಿಗೂ ಕೂಡ ಹೇಳಬೇಡಿ. ಅನಾಮಧೇಯ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ. ಅಂದರೆ OTP ಆದ ನಂತರ ಎರಡನೇದಾಗಿ ಬರತಕ್ಕಂತಹದ್ದು ಈ ಒಂದು ಲಿಂಕ್ಗಳು. ನಿಮಗೆ ವಾಟ್ಸಾಪ್, ಇಮೇಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಅದೇ ರೀತಿ ಟೆಲಿಗ್ರಾಮ್ಗಳಲ್ಲಿ ಬೇರೆ ಬೇರೆ ಅನಾಮಧೇಯ ಲಿಂಕ್ಗಳು ಬಂದಿರುತ್ತವೆ. ಈ ಒಂದು ಲಿಂಕ್ಗಳ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ದಲ್ಲಿ ಸಂಪೂರ್ಣವಾಗಿ ನಿಮ್ಮ ಡೇಟಾಗಳು ಈಸಿಯಾಗಿ ಹ್ಯಾಕರ್ಸ್ಗಳ ಹತ್ತಿರ ಹೋಗುತ್ತವೆ. ಈ ಒಂದು ಹ್ಯಾಕರ್ಸ್ಗಳ ಹತ್ತಿರ ಹೋದ ನಂತರ ಇರ್ತಕ್ಕಂತಹ ಎಲ್ಲ ಹಣಗಳನ್ನು ಅವರು ತೆಗೆದುಕೊಳ್ತಾರೆ. ನೀವು UPIನಲ್ಲಿ ಏನಾದರೂ ಒಂದು ಹೆಸರು ಕೊಟ್ಟು ಅಥವಾ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ID ಕೊಟ್ಟು ಇರ್ತಕ್ಕಂಥ ಹಣವನ್ನು ಗುಡಿಸಿ ಗುಂಡಾಂತರ ಮಾಡ್ತಾರೆ. ಅದಕ್ಕಾಗಿ ಅನಾಮಧೇಯ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ವಾಟ್ಸಪ್ ಅಥವಾ ಇಮೇಲ್ಗಳಲ್ಲಿ ಬರ್ತಕ್ಕಂಥ ಒಂದು ಉಚಿತ ಉಡುಗೊರೆ ಅಥವಾ ರಿಯಾಯಿತಿಗಳ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೇನು ಸಿಗುತ್ತೆ ಅಂತ ಅಂದರೆ ಗುಡಿಸಿ ಗುಂಡಾಂತರ ಮಾಡಿರ್ತಕ್ಕಂತಹ ₹0 ಬ್ಯಾಲೆನ್ಸ್ ಇರತಕ್ಕಂಥ ಅಕೌಂಟ್ ಪುಸ್ತಕ ನಿಮಗೆ ಸಿಗುತ್ತೆ. ಅದೇ ರೀತಿ ಅಪರಿಚಿತ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಅಂತ. ನೋಡಿ, ಮೂರನೇದಾಗಿ ಈ ಒಂದು ಎನಿಡೆಸ್ಕ್ ಅಥವಾ ಅಪರಿಚಿತ ಒಂದು ಟೀಮ್ ವ್ಯೂವರ್ ಎಂಬತಕ್ಕಂತಹ ಒಂದು ಆ್ಯಪ್ಗಳು ತುಂಬ ಇಂಪಾರ್ಟೆಂಟು. ಈ ಒಂದು ಆ್ಯಪ್ಗಳಂತ ಏನಾದರೂ ನೀವು ಡೌನ್ಲೋಡ್ ಮಾಡಿದ್ರಿ ಅಂತ ಅಂದರೆ ಡೈರೆಕ್ಟಾಗಿ ಹ್ಯಾಕರ್ಸ್ಗಳು ನಿಮ್ಮ ಒಂದು ಫೋನ್ಗಳನ್ನು ಅವರ ಒಂದು ಫೋನಾಗಿ ಈಸಿಯಾಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾರೆ. ಅದಕ್ಕಾಗಿ ಪ್ಲೇಸ್ಟೋರ್ ಅಥವಾ iOS ಇರ್ತಕ್ಕಂತಹ ಒಂದು ಇದರಿಂದನೇ ನೀವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ. ಈ ರೀತಿಯಾಗಿ ಮಾಡುವುದರ ಮೂಲಕ ನೀವು ಸೈಬರ್ ಫ್ರಾಡ್ಗಳನ್ನು ನಿಯಂತ್ರಣ ಮಾಡಬಹುದು. ಅದಾದ ಬಳಿಕ ಬಲಿಷ್ಠ ಪಾಸ್ವರ್ಡ್ ಬಳಸಿ ಅಂತ. ನೋಡಿ, ಬಲಿಷ್ಠ ಪಾಸ್ವರ್ಡ್ ಯಾವ ರೀತಿ ಬಳಸಬೇಕು ಅಂತ ಅಂದರೆ ನಿಮ್ಮ ಹೆಸರು ಇರಬಾರ್ದು, ನಿಮ್ಮ ಒಂದು ಹುಟ್ಟಿದ ವರ್ಷ ಇರಬಾರ್ದು, ಎಂಬತಕ್ಕಂಥ ಸಿಂಬಲ್ ಇರಬಾರದು. ಈ ಒಂದು 3 ಸಿಂಬಲ್ಗಳು ಯಾವ ರೀತಿ ಇರ್ತವೆ ಅಂತ ಅಂದರೆ ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಪಾಸ್ವರ್ಡ್ಗಳು. ನಿಮಗೆ ಈಸಿಯಾಗಿ ನಾನು ಹೇಳ್ತೇನೆ. ಅದಕ್ಕಾಗಿ ಈ ಒಂದು ಹೆಸರು, ನಿಮ್ಮ ಒಂದು ಎಂಬತಕ್ಕಂಥ ಸಿಂಬಲ್ ಮತ್ತು ನಿಮ್ಮ ಒಂದು ಹುಟ್ಟಿದ ಒಂದು ಇಸವಿ, ಈ ಒಂದು 3 ಇರದೇ ರೀತಿ ಇರತಕ್ಕಂಥ ಒಂದು ಪಾಸ್ವರ್ಡನ್ನು ಬಳಸಿ. ಆ ರೀತಿ ಬಳಸೋದ್ರಿಂದ ನಿಮ್ಮ ಒಂದು ಸೈಬರ್ ಫ್ರಾಡ್ ಅಥವಾ ವಂಚನೆಗಳು ಕಡಿಮೆ ಆಗ್ತವೆ. ಅದಾದ ಬಳಿಕ ನಿಮಗೆ ಹೇಳಬಹುದು, ಇನ್ನು ಹೆಚ್ಚಿನದಾಗಿ ಭದ್ರತಾ ಕ್ರಮಗಳು ಯಾವ್ಯಾವ ರೀತಿ ನಡೆಯುತ್ತವೆ ಅಂತ. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಮಾಡ್ತೇವೆ. ನಿಮ್ಮ ಒಂದು ಇಮೇಲ್, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಖಾತೆಗಳಿಗೆ ಕೇವಲ ಪಾಸ್ವರ್ಡ್ ಸಾಲದು.
ಫ್ಯಾಕ್ಟರ್ ಅಥೆಂಟಿಕೇಷನ್ ಆನ್ ಮಾಡಿಕೊಳ್ಳಿ. ಇದರಿಂದ ಯಾರಾದರೂ ನಿಮ್ಮ ಒಂದು ಪಾಸ್ವರ್ಡ್ ಕದ್ದರೂ ಕೂಡ ನಿಮ್ಮ ಫೋನ್ಗೆ ಬರ್ತಕ್ಕಂಥ ಹೆಚ್ಚುವರಿ ಕೋಡ್ ಇಲ್ಲದೆ ಅವರು ಲಾಗಿನ್ ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ತುಂಬ ಮುಖ್ಯ. ಅದಾದ ಬಳಿಕ ಸಾರ್ವಜನಿಕ ವೈಫೈ ಬಳಕೆ ಎಚ್ಚರ. ನೋಡಿ ವೀಕ್ಷಕರೇ, ಸಾರ್ವಜನಿಕರಲ್ಲಿ ವೈಫೈ ಫ್ರೀ ಅಂತ ಕೊಟ್ಟಿರ್ತಾರೆ. ಈ ಒಂದು ವೈಫೈಗಳನ್ನು ನೀವೇನಾದರೂ ಯೂಸ್ ಮಾಡಿದಿರಿ ಅಂತ ಅಂದರೆ ನಿಮ್ಮ ಒಂದು IP ಅಡ್ರೆಸ್ ಆ ಒಂದು ವೈಫೈ ಓನರ್ ಹತ್ರ ಹೋಗುತ್ತೆ. ಆ ಒಂದು ವೈಫೈ ಓನರ್ ಏನಾದರೂ ಮಿಸ್ ಆಗಿ ಹ್ಯಾಕರ್ ಆಗಿದ್ದ ಅಂತ ಅಂದರೆ ತಪ್ಪದೇ ನೆಕ್ಸ್ಟ್ ಅವನು ನಿಮ್ಮ ಒಂದು IP ಅಡ್ರೆಸ್ ಮುಖಾಂತರ ಹ್ಯಾಕ್ ಮಾಡ್ತಾರೆ. ಅದಕ್ಕಾಗಿ ಈ ಒಂದು ಸಾರ್ವಜನಿಕ ವೈಫೈ ಬಳಕೆಯಲ್ಲಿ ಎಚ್ಚರವಾಗಿ ಇರಬೇಕು. ಉದಾಹರಣೆಗೆ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಅಥವಾ ಕೆಫೆಗಳಲ್ಲಿ ಸಿಗ್ತಕ್ಕಂತಹ ಉಚಿತ ವೈಫೈ ಬಳಸಿ. ಎಂದಿಗೂ ಕೂಡ ಬ್ಯಾಂಕ್ನ ವ್ಯವಹಾರಗಳನ್ನು ಮಾಡಬೇಡಿ. ಈ ಒಂದು ವ್ಯವಹಾರಗಳನ್ನು ಮಾಡಿದ್ದೇ ಆದಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಅಮೌಂಟನ್ನು ಕಳ್ಕೊಳ್ತೀರಾ ಅಂತಲೇ ಹೇಳಬಹುದು. ಅದಾದ ಬಳಿಕ ಮೂರನೇದಾಗಿ ಕಸ್ಟಮರ್ ಕೇರ್ ನಂಬರ್ ಹುಡುಕುವಾಗ ಎಚ್ಚರವಾಗಿರ್ರಿ. ನೋಡಿ ವೀಕ್ಷಕರೇ, ಗೂಗಲ್ನಲ್ಲಿ ಸಿಗ್ತಕ್ಕಂತಹ ಎಲ್ಲ ನಂಬರ್ಗಳು ಅಧಿಕೃತ ಆಗಿರೋದಿಲ್ಲ. ವಂಚಕರು ಗೂಗಲ್ ಮ್ಯಾಪ್ನಲ್ಲಿ ತಮ್ಮ ನಂಬರನ್ನು ಬ್ಯಾಕ್ ಕಸ್ಟಮರ್ ಕೇರ್ ಅಂತ ಹಾಕಿರ್ತಾರೆ. ಯಾವಾಗಲೂ ಅಧಿಕೃತ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕವೇ ಈ ಒಂದು ಕಸ್ಟಮರ್ ಕೇರ್ ನಂಬರ್ಗಳನ್ನು ಬಳಸಿ. ಪಾರ್ಸೆಲ್ ಮತ್ತು ವಿಡಿಯೋ ಕಾಲ್ ವಂಚನೆ ಅಂತ, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತ ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇದೆ. ಈ ಒಂದು ಇತ್ತೀಚೆಗೆ ನಿಮ್ಮ ಹೆಸರಿನಲ್ಲಿ ಅಕ್ರಮ ಪಾರ್ಸೆಲ್ ಬಂದಿದೆ ಅಂತ ನೀವು ಕ್ರೈಮ್ ಮಾಡಿದ್ದೀರಿ ಅಂತ ಹೇಳಿ ಪೊಲೀಸರಂತೆ ವಂಚನೆ ಮಾಡಿ ನಟಿಸಿ ಹಣ ಕೇಳ್ತಕ್ಕಂಥ ಪ್ರಕರಣಗಳು ಹೆಚ್ಚುತ್ತಾ ಇದ್ದಾವೆ. ನೆನಪಿಡಬೇಕಾಗಿರ್ತಕ್ಕಂಥ ಸಂಗತಿ ಯಾವುದಪ್ಪ ಅಂತ ಅಂದರೆ, ಯಾವುದೇ ಪೊಲೀಸ್ ಅಥವಾ ಅಧಿಕೃತ ಸಂಖ್ಯೆ ಅಥವಾ ಸಂಸ್ಥೆ ವಿಡಿಯೋ ಕಾಲ್ ಮೂಲಕ ಹಣ ಕೇಳುವುದಿಲ್ಲ. ಅದು ಅಫಿಷಿಯಲ್ ಆಗಿ ಪೋಸ್ಟ್ ಮುಖಾಂತರ ನಿಮಗೆ ಹಣ ಕೇಳುತ್ತೆ. ಹಾಗಾಗಿ ಇದರ ಬಗ್ಗೆ ವಂಚನೆಯಿಂದ ದೂರವಿರಿ. ಅದಾದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಖಾಸಗಿತನ ಅಂತ, ಸೋಷಿಯಲ್ ಮೀಡಿಯಾ ಪ್ರೈವಸಿ. ನಿಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ನಿಮ್ಮ ಒಂದು ಮನೆಯ ವಿಳಾಸ, ಫೋನ್ ನಂಬರ್, ನೀವು ಪ್ರವಾಸಕ್ಕೆ ಹೋಗ್ತಾ ಇರತಕ್ಕಂಥ ಫೋಟೋಗಳು ತಕ್ಷಣವೇ ಹಂಚಿಕೊಳ್ಳಬೇಡಿ. ಇದು ಕಳ್ಳರಿಗೆ ಮತ್ತು ಸೈಬರ್ ಕ್ರಿಮಿನಲ್ಗಳಿಗೆ ಸುಲಭವಾಗಿರ್ತಕ್ಕಂತಹ ದಾರಿ ಆಗಿರ್ತಕ್ಕಂತಹದ್ದು. ಇವಾಗಿದ್ದವು ಈ ಒಂದು ಸೈಬರ್ ಫ್ರಾಡ್ ವಂಚನೆಯಿಂದ ಹೊರಬರ್ತಕ್ಕಂತಹ ಒಂದು ಟಾಪ್ 10 ಮಾಹಿತಿಗಳು. ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಅದಾದ ಬಳಕೆ ಸಾವಧಾನವೇ ಸೌಖ್ಯಕ್ಕೆ ಮೂಲ ಎನ್ನುವ ರೀತಿಯಲ್ಲಿ ಸೈಬರ್ ಜಗತ್ತಿನಲ್ಲಿ ನಾವು ತೋರುವ ಸಣ್ಣ ಜಾಗರೂಕತೆ ನಮ್ಮ ಕಷ್ಟದ ಗಳಿಕೆಯನ್ನು ಉಳಿಸುತ್ತದೆ. ಅಪರಿಚಿತ ಕರೆ ಅಥವಾ ಸಂದೇಶಗಳನ್ನು ಯಾವಾಗಲೂ ಕೂಡ ಅನುಮಾನವಿರಲಿ. ನಾವು ಜಾಗೃತರಾಗೋಣ ಹಾಗೂ ಇತರರಿಗೂ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದೆಯೂ ಕೂಡ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದಲ್ಲಿ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.